ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಇವತ್ತು ರಾಮನವಮಿಯ ದಿನದ ಒಂದು ಚಿಕ್ಕ ಪುಟಾಣಿ ಬ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ರಾಮದೇವ್ರ ಫೋಟೋ ಇದೆ, ಸೊ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಬೇಕು. ಇನ್ನೇನು ರಾಮನವಮಿ ಅಂದರೆ ಪಾನಕ, ಮಜ್ಜಿಗೆ, ಹಾಗೆಯೇ ಕೋಸಂಬರಿ ಇಷ್ಟೇ ಮಾಡೋದು ಪ್ರಸಾದಕ್ಕೆ. ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಸ್ನಾನ ಮಾಡ್ಕೊಬಂದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಬಂದು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಬ್ಲಾಗ್ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಮುಂಚೆನೇ ಕಡಲೆಬೇಳೆ ಹಾಗೆಯೇ ಬೆಲ್ಲನ ನೆನೆಗಾಕಿದ್ದೆ. ಇದಕ್ಕೆ ನಾನು ಒಣಶುಂಠಿ ಮತ್ತು ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಕರ್ಬೂಜ ಹಣ್ಣನ್ನು ರುಬ್ಬಿಟ್ಟು ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ಳೋದು. ಈಗ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ಒಂದು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲೆಮನ್ನ ಒಂದು ಹಾಫ್ ಲೆಮನ್ನ ಹಿಂಡ್ತಾ ಇದ್ದೀನಿ. ಇದಕ್ಕೆ ನಾವು ಪ್ರಸಾದಕ್ಕೆ ಮಾಡೋದ್ರಿಂದ ಇದಕ್ಕೆ ಈರುಳ್ಳಿ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ. ಬೇಕಿದ್ರೆ ಕ್ಯಾರೆಟ್ ತುರಿನ ಸೇರಿಸ್ಕೊಬೋದು. ಚೆನ್ನಾಗಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಾನಕ ಮತ್ತು ಕೋಸಂಬರಿನ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಮುಗಿಸ್ತೀನಿ. ಪೂಜೆ ಮಾಡೋ ವಿಡಿಯೋ ಯಾವುದು ಮಾಡೋಕ್ಕಾಗಿಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡು ಪೂಜೆ ಮುಗೀತು. ಈಗ ಟಿಫನ್ಗೆ ಅಂತ ನಾನು ದೋಸೆನ ನೆನ್ನೆನೇ ರುಬ್ಬಿಟ್ಟು ದೋಸೆ ಹಿಟ್ಟು ರೆಡಿಯಾಗಿತ್ತು. ನೋಡಿ ಚೆನ್ನಾಗಿ ಬಂದಿದೆ. ಈಗ ಸೆಕೆ ಇರೋದ್ರಿಂದ ಚೆನ್ನಾಗಿ ಉಕ್ಕಿ ಬಂದಿದೆ ಹಿಟ್ಟು. ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಪಾನಕ ಮತ್ತು ಅದು ಕೋಸಂಬರಿ ಅದ್ರ ಜೊತೆ ಅದೆಲ್ಲ ತಿನ್ನೋದ್ರಿಂದ ನಾನು ಪಲ್ಯ ಏನೂ ರೆಡಿ ಮಾಡಿಲ್ಲ. ದೋಸೆ ಅಷ್ಟೇ ಮಾಡಿದ್ದು. ದೋಸೆ ಮತ್ತು ಚಟ್ನಿ ಮಾಡಿದ್ದೆ, ಅದನ್ನೇ ತಿಂದ್ಕೊಂಡ್ವಿ. ಮತ್ತು ನೈಟ್ಗೆ ದೇವರು ಉತ್ಸವ ಬರುತ್ತೆ. ರಾಮನವಮಿ ದಿನ ಯಾವಾಗ್ಲೂ ದೇವ್ರ ಉತ್ಸವ ಬಂದೇ ಬರುತ್ತೆ. ಟಿಫನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬ್ಲಾಗು ಅದು ಯಾವುದನ್ನು ವೀಡಿಯೋ ಶೂಟ್ ಮಾಡಿಲ್ಲ. ಈಗ ನೈಟ್ಗೆ ನಾನು ದೇವ್ರ ಉತ್ಸವ ಬರುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಎಲ್ಲ ಬೀದಿ ಕಸ ಗುಡಿಸಿ ನೀರು ಹಾಕಬೇಕು. ಹಳ್ಳಿ ಕಡೆ ಎಲ್ಲ ಸಾರ್ತಾ ಇರ್ತಾರೆ, ದೇವ್ರ ಉತ್ಸವ ಬರುತ್ತೆ ಬೀದಿ ಕಸ ಗುಡಿಸಿ ನೀರು ಹಾಕಿ ಅಂತ. ನೋಡಿ ಎಲ್ಲರ ಮನೆ ಹತ್ರನೂ ನೀಟಾಗಿ ಕಸ ಗುಡಿಸಿ ಎಲ್ಲ ಕಡೆ ರಂಗೋಲಿ ಬಿಡ್ತಾ ಇದ್ದಾರೆ. ಅವ್ರವ್ರ ಮನೆ ಹತ್ರ ನೋಡಿ ಕಾಣಿಸ್ತಿದೆಯಾ? ಫುಲ್ ಲೈಟಿಂಗ್ಸ್. ನಮ್ಮೂರಲ್ಲಿ ದೇವ್ರದ್ದು ಅಂದರೆ ದೇವ್ರ ಮೂರ್ತಿ ಪ್ರತಿಷ್ಠಾಪನೆ ಇದೆ. ಶುಕ್ರವಾರ ಮತ್ತು ಶನಿವಾರ 2 ದಿನ ಕೂಡ ಪೂಜೆ ಇರುತ್ತೆ. ಇನ್ನು ಮುಂದೆ ನಾನು ವಾಯ್ಸ್ ಕೊಡೋದಿಲ್ಲ. ದೇವರ ಉತ್ಸವ ಬರುತ್ತೆ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.